ನಿಮ್ ಪ್ರಕಾರ ಹೈಕಮಾಂಡ್ ಎಲ್ಲರನ್ನು ಚೆನ್ನಾಗಿ ನೋಡ್ತಾ ಇದೆ, ಎಲ್ಲೂ ಪಕ್ಷಪಾತ ಮಾಡ್ತಾ ಇಲ್ಲ ಅಂತ ಅನ್ಸಿದ್ಯಾ? ಎಲ್ಲಿ ಕೂಡ ಪಕ್ಷಪಾತ ಮಾಡಲಿಲ್ಲ, ಎಲ್ಲಿ ಪಕ್ಷಪಾತ ಮಾಡಿದೆ? ಹಿರಿಯರಾದಂಥವ್ರು ದಿವಂಗತರು ಶಾಮನೂರು ಶಿವಶಂಕರಪ್ಪ ಅವರು ಬಹಿರಂಗವಾಗಿ ಭಾರತೀಯ ಜನತಾ ಪಕ್ಷದ BY ರಾಘವೇಂದ್ರ ಅವ್ರನ್ನ ಗೆಲ್ಲಿಸ್ಕೊಂಡು ಬನ್ನಿ ಸಂಸದರನ್ನಾಗಿ ಮಾಡಿ ಅಂತ ಹೇಳಿಕೆ ಕೊಟ್ಟಾಗ ಅವ್ರ ವಿರುದ್ಧ ಕ್ರಮ ಆಗಲ್ಲ. ಕಾಂಗ್ರೆಸ್ನಲ್ಲಿ ಮಾತ್ರ ಅಬ್ದುಲ್ ಜಬ್ಬಾರ್ ಅವ್ರ ಮೇಲೆ ಕ್ರಮ ಆಗುತ್ತೆ, ಇನ್ನೊಬ್ಬ MLC ಮೇಲೆ ಕ್ರಮ ಆಗುತ್ತೆ, ಆಮೇಲೆ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಕೂಡ ಕತ್ತಿ ಮಸೆಯುವಂತ ಕೆಲಸಗಳಾಗುತ್ತವೆ. ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಕಾಂಗ್ರೆಸ್ನಲ್ಲಿ? ಎಲ್ಲಿ ಕೂಡ ಕಾಂಗ್ರೆಸ್ ಡಬಲ್ ಸ್ಟ್ಯಾಂಡರ್ಡ್ ಇಲ್ಲ. ಅವತ್ತು ವಿಚಾರ ಹೇಳಿದ್ದಾರ ಇಲ್ವ ಅಂತ ನಮ್ಗೆ ಗೊತ್ತಿಲ್ಲ, ಯಾವ ಸಂದರ್ಭದಲ್ಲಿ ಹೇಳಿದಾರಂತೆ ನಾವು ನೋಡ್ಲಿಲ್ಲ. ಅವತ್ತು ಇದರ ಬಗ್ಗೆ ಮಾತಾಡ್ಬೇಕಿತ್ತು. ಮಾತಾಡುವ ಅಬ್ದುಲ್ ಜಬ್ಬಾರ್ ಅವ್ರನ್ನ ಯಾವ ಕಾರಣಕ್ಕಾಗಿ ಉಚ್ಚಾಟನೆ ಮಾಡಿದ್ರು? ಎಲ್ಲಿ ಉಚ್ಚಾಟನೆ ಆಗಿದೆ? ಇಲ್ಲಿ ಅವ್ರನ್ನ ತೆಗೆದ್ರ ಈಗ ನೋಡಿ ನೋಡಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷ ಮುಖಾಂತರ ಅಲ್ಲೊಂದು ಇಡೀ ಜಿಲ್ಲೆಯಲ್ಲಿ ಮೈನಾರಿಟಿಗೆ ಒಂದು ಸೀಟ್ ಕೊಡ್ಲಿಕ್ಕೆ ಆಗ್ಲಿಲ್ಲ, ಒಂದು MLA ಮಾಡ್ಲಿಕ್ಕೆ ಆಗ್ಲಿ ಅಂತ ಹೇಳಿಕೊಂಡೆ ಜಬ್ಬಾರ್ ಖಾನ್ ಅವರಿಗೆ 3 ಸಲ MLC ಟಿಕೆಟ್ ಕೊಟ್ರು. ಅದು ಶಾಸಕರಲ್ಲ, ಒಂದು ಅವರಿಗೆ ಅಲ್ಲಿ MLC ಶಾಸಕ ಇಲ್ಲ ಅಂತ ಹೇಳಿಕೊಂಡೇ ಅಲ್ಲಿ ಅವರಿಗೆ MLC ಸ್ಥಾನ ಕೊಟ್ರು. ಅವರು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಅಧ್ಯಕ್ಷರು. ಹೌದು ಅಲ್ಲ? ಹೌದು. ಪಕ್ಷ ಚುನಾವಣೆ ಆಗ್ತದೆ, ಡಿಕ್ಲೇರ್ ಆಗ್ತದೆ, ಎಲ್ಲವೂ ಕೂಡ ಆಗಿದ ನಂತರ ಚುನಾವಣೆ ಸಂದರ್ಭದಲ್ಲಿ ಒಂದೇ ದಿವಸ ಕೂಡ ಪ್ರಚಾರಕ್ಕೆ ಹೋಗುವುದಿಲ್ಲ, ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡೋದಿಲ್ಲ, ಆ್ಯಕ್ಟಿವ್ನೆಸ್ ಇಲ್ಲ, ಒಂದೇ ಒಂದು ಕ್ಯಾಬಿನೆಟ್ ಹೋಗಿ ಬೆಂಬಲಿಸುವುದಿಲ್ಲ ಅಂತ ಹೇಳಿದಾಗ ಚುನಾವಣೆ ಆದ ನಂತರ ಆ ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ಅವರನ್ನು ತೆಗಿಬೇಕಾ ಅಲ್ಲಿ ಇಡಬೇಕಾ? ಅವರು MLC ಸ್ಥಾನ ತೆಗೆದಿದ್ದಾರಾ? ಮೈನಾರಿಟಿ ಕೊಟ್ಟಂತ MLC ಸ್ಥಾನ ಅಲ್ಲಿ ಚೇಂಜ್ ಆಗಿದೆ. ಅವ್ರು ಈಗಲೂ ಕೂಡ MLC ಅಲ್ವಾ? MLC ತೆಗಿಲಿಲ್ಲ ಅವರನ್ನು. ಅವರ ಪಕ್ಷದ ಅಧ್ಯಕ್ಷ ಜವಾಬ್ದಾರಿ ಸ್ಥಾನದಲ್ಲಿ ಅವ್ರ ಜವಾಬ್ದಾರಿ ಕೆಲಸ ಮಾಡಲಿಲ್ಲ ಅಂತ ಚೇಂಜ್ ಮಾಡ್ತಾರೆ. ಎಲ್ಲರದು ಪರ್ಮನೆಂಟ್ ಅಲ್ಲಲ್ಲ. ಈಗ ನಮ್ಮ ಕೆಲಸಗಳು ಬೆಳಕಿಗೆ ಬರುತ್ತವೆ, ಆದ್ರೆ ಆ ಸುದ್ದಿ ಬೆಳಕಿಗೆ ಬರಲ್ಲ. ಹೌದು, PCC ಅಧ್ಯಕ್ಷರಾಗಿದ್ದವರೇ ಚೇಂಜ್ ಆಗ್ತಾರೆ. ಇನ್ನೊಂದು MLC ನಸೀರ್ ಅವರು ಇದ್ರು, ಅವರು ಮುಖ್ಯಮಂತ್ರಿ ಅವರ ಆಪ್ತ ಕಾರ್ಯದರ್ಶಿ, ಪೊಲಿಟಿಕಲ್ ಕಾರ್ಯದರ್ಶಿ. ಪೊಲಿಟಿಕಲ್ ಕ್ರೈಸಿಸ್ ಬಂದಾಗ ನೀವಲ್ಲಿ ಹೋಗಿ ಬಗೆಹರಿಸಿ ಅಂತ ಹೇಳಿದಾಗ ಅಲ್ಲಿಗೆ ಹೋಗದಿದ್ದಾಗ ನಿಮ್ಮ ಸೆಕ್ರೆಟರಿ ಹಿಡ್ಕೊಳ್ತೀರಾ? ಇಲ್ಲ. ಅದಕ್ಕಾಗಿ ಆ ಪೊಲಿಟಿಕಲ್ ಸೆಕ್ರೆಟರಿನ ಮಾತ್ರ ತೆಗೆದಿದ್ದಾರೆ. ಅವ್ರ MLC ಇಂದ ತೆಗಿಲಿಲ್ಲಲ್ಲ. ಸೊ